ನನಗೆ ಬೇಡ ಅದು, ಯಾರು ಬೇಕಾದವ್ರು ಮಾಡ್ಕೊಳ್ಳಿ, ನಾನು ಅದ್ರ ಪರ ಧ್ವನಿ ಎತ್ತೀನಿ. ಮಾಡೋದಾದರೆ ನೀವು ತನಿಖೆ ಮಾಡಿರಿ, ನಾನು ಬೇಡ ಅಂತ ಹೇಳೋಲ್ಲ. ಇದು ಅಂಗನವಾಡಿ ಜಾಗ, ಬಡಮಕ್ಕಳು ಓದೋ ಜಾಗ. ನನಗಲ್ಲಿ ಅವಮಾನ ಆಯಿತು ಸಾಮಾನ್ಯ ಸಭೆಯಾಗ ಅಂತ ನಾನು ಇದ್ರ ವಿರುದ್ಧ ಹೋರಾಟ ಮಾಡಬೇಕು, ಇದಕ್ಕೆ ನ್ಯಾಯ ಸಿಕ್ಕಬೇಕು ಅಂತ ನಾನು ಹೋರಾಟ. ಇಲ್ಲಿ ನೋಡಿ ಸರ್, ಸರ್ವೆ ನಂಬರ್ ಇದು ಹೆಂಗೈತೆ, ಈ ಹಕ್ಕುಪತ್ರ ಹೆಂಗೈತೆ ಸರ್, ಇದ್ರಾಗ ಏನಾನ ವ್ಯತ್ಯಾಸಗಳು ಎಷ್ಟು ಕ್ಲೀನಾಗಿ ಕಾಣಿಸ್ತದೆ ನೋಡಿರಿ. ಸರ್ವೆ ನಂಬರ್ ಇದ್ರಾಗ ಏನಾನ ಆಯ್ತಾ, ಇದ್ರಾಗ ಗಜಗಳೇನಾಯ್ತಾ, 9,000 ಅಡಿ ಅಂತ ಏನಾನ ಆಯ್ತಾ. ಇದು ಪೂಜನಹಳ್ಳಿ ಹಕ್ಕುಪತ್ರ, ನಂದು ಆ ಊರಲ್ಲ, ನಿಂದು ಯಾವ ಊರು ಅಂತ ಹಿಂಗೆ ಬೆಳ್ಳೆತ್ತಿ ತಿಳಿಸ್ತಾರೆ. ನಿಂದು ಯಾವ ಊರು, ದೊಡ್ಡಪ್ಪನಹಳ್ಳಿ, ಅಷ್ಟರಾಗೆ ನೀನು ಇರಬೇಕು ಅಂತ ಹೇಳ್ತಾರೆ. ಇದು ದೌರ್ಜನ್ಯ ಅಲ್ವಾ ಗ್ರಾಮ ಪಂಚಾಯತಿ ಸದಸ್ಯ ಮೇಲೆ, ಜನಪ್ರತಿನಿಧಿ ಮೇಲೆ? ಹಾಂ, ನಾನು ದಲಿತನು ಅಂತನಾ? ಹಾಂ, ನನ್ನ ಹೋರಾಟ ದಲಿತರು ಇನ್ನೊಬ್ರು ಬಿಟ್ಟು ಹೋರಾಟ ಸರ್. ನನ್ನ ನಡವಳಿಕೆನೂ ಹಂಗೆ, ನಾನು ಇರೋದು ಹಂಗೆ, ಮುಂದೆ ಇರ್ತೀನಿ ಸರ್ ಹಂಗೆ. ಆ ಒಂದು ದಿನ ಇರೋಕ್ಕಾಗಿಲ್ಲ ಅಂದಿದ್ದ ದಿನ ನನ್ನ ಜೀವನದಾಗ ಇರಲ್ಲ ಸರ್. ಅಂಥ ಜೀವನನೂ ಬೇಡ, ಅಂಥ ಇದು ಬೇಡ ಸರ್. ನೋಡಿ ಸರ್, ಇಲ್ಲಿ ನೋಡಿ ಸರ್, ಮೇಡಮ್ ಇದ್ದಾಗೆ ನ್ಯಾಯ ಸಿಕ್ಕಿಲ್ಲ ಸರ್, ಮೇಡಮ್ ಇಲ್ದಂಗೆ ನ್ಯಾಯ ಸಿಗ್ತೈತೆ ಸರ್. ನನಗೆ ಮೇಡಮ್ ಇದ್ದಾಗ 3 ಸರಿ ಬಂದಿದ್ದೀನಿ ಸರ್. ನಿಮ್ಮ ಕ್ಯಾಮ್ರಾಗಳೆಲ್ಲ ಚೆಕ್ ಮಾಡಿ ಸರ್. ನಾನು ನಿಮ್ಮ ಒಬ್ಬರ ಹತ್ರ ಬಿಟ್ಟು, ಯಾಕಂದರೆ ನಾನು ನಿಮ್ಮ ಹತ್ರ ಏನೋ ಕೆಲಸ ಇಲ್ಲ ಸರ್. ಇವ್ರನ್ನ ಹೆಸರಿ ಮಾತಾಡಿದ್ದೀನಿ ಕೇಳಿ ಸರ್, ಸೌಜನ್ಯವಾಗಿ ಪ್ರೀತಿಯಿಂದ ಏನು ಸರ್ ಅಂತ ಯೋಗಕ್ಷೇಮ ವಿಚಾರಿಸಿರಿ, ಇನ್ನೇನು ಕೆಲಸ ಇಲ್ಲ. ಸಿಕ್ಕಿದಾಗ ನಾವು ಮಾತಾಡ್ಬೇಕಲ್ಲ ಸರ್. ಇದು ದೇವನಹಳ್ಳಿ 69. ಈ ಸ್ಪೆಲ್ಲಿಂಗ್ ನೀವು ಹೇಳಿ ಸರ್, ಈ ಸ್ಪೆಲ್ಲಿಂಗ್ಗಳು 69ನೇ ಇಸ್ವಿಗೆ ಬರೆದಿರೋದು ಸರ್. ಇದು 69, ಇದು 69 ಬರೆದಿರೋದು ಸರ್. ಇದು 42 ಗಜ. ಇದ್ರ ಹಿಂದೆ ಮುಂದೆ ಕೊಡಬೇಕಲ್ಲ, ಪ್ರೂವ್ ಮಾಡಬೇಕಲ್ಲ ಮಾಡಿರೋ ಪುಣ್ಯಾತ್ಮನು. ಇದೇ ಪುಣ್ಯಾತ್ಮನು ಮಾಡಿರೋ ಪುಣ್ಯಾತ್ಮನು ಸರ್. ನಾನು ಒಂಚೂರು ಇದು ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಇದು ಫೇಕ್ ಹಕ್ಕುಪತ್ರದ ಮೇಲೆ ಒಂದು ನಮ್ಮ RDPR ಗೈಡ್ಲೈನ್ಸ್ ಏನೈತೆ, ಒಂದು ಖಾತೆ ಮಾಡಬೇಕಾದ್ರೆ ಒಂದು ಮೆನ್ಷನ್ ಮಾಡಬೇಕು, ನೀನು ಏನರದ್ದು ಬೇಸ್ ಮೇಲೆ ಮಾಡ್ತಾ ಇದೀಯ ಅಂತ. ಇವರು ಯಾವ ಬೇಸ್ ಮೇಲೆ ಮಾಡ್ತಾರೆ, ಸರ್ಕಾರದ ವಸತಿ ಯೋಜನೆ ಅಡಿ ಮಂಜೂರಾತಿ ಆದೇಶ 69ನೇ ಇಸ್ವಿದು ಅಂತ ಮಾಡ್ತಾರೆ. ಮಾಡಲಿ, ನಾನೇನು ಅದೇನು ತಂಟೆ ತಕರಾರಿಲ್ಲ, ಇವಾಗ ತಂಟೆ ತಕರಾರು ಮಾಡಿರೋದು. ಎಷ್ಟು ಮಾಡ್ತಾರೆ, 8,877 ಚದುರ ಮೀಟರ್ .92 ಡಿವೈಡ್ ಮಾಡಿ ಎಷ್ಟು ಅಡಿ ಆಗ್ತದೆ ಅಂತ. ಓಕೆ, 10/2/2020 ಟಿ ಶ್ರೀನಿವಾಸ್ ಪ್ರಿಂಟ್ ತೆಗೆದಿರೋದು ಹೆಸರು ಬರ್ತದೆ. ಕರೆಕ್ಟಾ ಸರ್? ಇದೇ ಶ್ರೀನಿವಾಸ್ ಅವರು ಅಭಿವೃದ್ಧಿ ಅಧಿಕಾರಿಗಳು. ಟಿ ಶ್ರೀನಿವಾಸು 10/3/2020 ಒಂದೇ ತಿಂಗಳು, ಕರೆಕ್ಟಾಗಿ ಒಂದು ತಿಂಗಳು 632 ಮಾಡ್ತಾರೆ ಸರ್. ಇದನ್ನು ಯಾವ ಬೇಸ್ ಮೇಲೆ ಮಾಡ್ತಾರೆ ಸರ್? ಹಕ್ಕುಪತ್ರದ ಮೇಲೆ ನೀನು ಮಾಡಿದ್ದೀರಾ, ಹಕ್ಕುಪತ್ರದ ಮೇಲೆ ನೀವು ಮಾಡಿದ್ದೀರಾ ಖಾತೆ. ಓಕೆ, ಒಪ್ಕೊಳ್ಳೋಣ. ಇದನ್ನು ಯಾವ ಬೇಸ್ ಮೇಲೆ ಕಮ್ಮಿ ಮಾಡಿದ್ರಿ? ಇದನ್ನು ಯಾವ ಬೇಸ್ ಮೇಲೆ ಕಮ್ಮಿ ಮಾಡಿದ್ರಿ? ನೀವು ಡೆಪ್ಟೇಷನ್ ಮೇಲೆ ಬಂದು ತಿರ್ಗಾ ನೀವು ಟಿ ಶ್ರೀನಿವಾಸು ದಿನಾಂಕ 17/10/2023 87,877.92 ಯಾವ ಬೇಸ್ ಮೇಲೆ ಮಾಡ್ತೀರಾ? ನಿಮಗೇನು ಸರ್ಕಾರದ ಗೈಡ್ಲೈನ್ಸ್ ಇಲ್ವಾ? PDO ಅಭಿವೃದ್ಧಿ ಅಧಿಕಾರಿಯವರು ಸರ್ವಾಧಿಕಾರಿನ? ಇದನ್ನು ಕೇಳಕ್ಕೆ ಹೋದಾಗ ನಿನ್ನೂರಲ್ಲ ಅಂತ ಊರುಗಳವ್ರಿಗೆ ಎತ್ಕಟ್ಟಿ ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್, ಗೋವಿಂದಪ್ಪನ ಧಮಕಿ ಆಗ್ತಾ ನನ್ನೂರ್ಕ ನಿನ್ನೂರ್ಗೆ ಏನು ಸಂಬಂಧ ಐತೆ ಅಂತ. ಅಣ್ಣ, ನಾನು ನಿನ್ನ ವಿರುದ್ಧ ಅಲ್ಲ, ನಾನು ಕಂಪ್ಲೇಂಟ್ ಕೊಡೋಕೆ ಹೇಳಿದ್ರು. ನಾನು ಓದ್ತಾ ಇರೋದು ಬೇರೆ, ಸರ್ಕಾರಿ ಆಸ್ತಿ ಉಳಿಸ್ಬೇಕಾಗಿರೋದು, ನಾನು ಜಗಳ ಮಾಡೋಕ್ಕೆಲ್ಲ ಓದ್ತಾ ಇರೋದು. ನಾನು ಓದ್ತಾ ಇರೋದು ಸರ್ಕಾರಿ ಅಧಿಕಾರಿ ಹೆಂಗೆ ಮಾಡಿಕೊಟ್ಟ ಅಂತ ಕೇಳಿದಣ. ನೀನು ಯಾಕೆ ಮಾಡಿಸ್ಕೊಂಡಿ ಅಂತ ನಾನು ಎಲ್ಲೂ ಕ್ವಶನ್ ಮಾಡಿಲ್ಲ, ಯಾರಿಗೂ ಮನವಿ ಪತ್ರ ಕೊಟ್ಟಿದ್ದಣ. ನೀನು ಕ್ಯಾಶ್ ಕೊಟ್ಟಿದ್ಯಾ, ಮಾಡಿಸ್ಕೊಂಡಿದ್ಯಾ, ಅದಕ್ಕೆ ನಂದೇನು ತಟ್ಟೆ ತಗೊಂಡಿರೋಣ, ನಾವು ಅಂಟ ಮನವಿತ ಇರೋಣ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಯಾವಾಗ? ಜನವರಿ 1ನೇ ತಾರೀಕು 2024 ನಾನು ಮೇಡಮ್ ಹತ್ರ ಬರಬೇಕು. ಅದೇ ಊರ ಮೇಲೆ ಕನ್ಮಂಗ್ಲ ಪಂಚಾಯತಿಯಿಂದ ಮೇಡಮ್ ಟೈಮ್ ತಗೊಂಡಿದ್ದೀನಿ. ಸುಮಾರು ನೀವು CCTV ಕ್ಯಾಮ್ರಾ ಚೆಕ್ ಮಾಡಿದ್ರೆ ಕರೆಕ್ಟಾಗಿರ್ತದೆ. ನಾನು ಯಾವುದೇ ಥರದ್ದು ರಾಂಗ್ ವೇ ಹೋಗಿಲ್ಲ. ನಾನು ದಲಿತನೋ, ನಾನು ಕಂಪ್ಲೇಂಟ್ ಕೊಟ್ಟರೆ ನಡೀತದೆ, ನನ್ನ ಮೇಲೆ ಬಂದ ಅಂತ ನಾನು ಬೇರೆ ವೇ